ಮನೆಯಲ್ಲಿ ತರಕಾರಿ ಖಾಲಿ ಆದಾಗ ಜಸ್ಟ್ ಒಂದು ಸಲ ಹೀಗೆ ಮಾಡಿ ನೋಡಿ, ಖಂಡಿತ ಮತ್ತೆ ಮತ್ತೆ ಮಾಡ್ತೀರಾ. ಮಾಡೋದು ಕೂಡ ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು. ಚಪಾತಿ, ರೊಟ್ಟಿ, ಅನ್ನ ಎಲ್ಲದಕ್ಕೂ ಸೂಪರಾಗಿರುತ್ತೆ. ಹಾಗೆ ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು ಈ ರೆಸಿಪಿ. ಇದನ್ನು ಮಾಡೋದಕ್ಕೆ ಮೊದಲಿಗೆ ನಾನಿಲ್ಲಿ ಕೆಂಪಾಗಿದ್ದಂತಹ ಟೊಮೆಟೊ ತೊಗೊಂಡಿದ್ದೀನಿ. ಸುಮಾರು ಇದು ಅರ್ಧ kg ಟೊಮೆಟೊ ಇದೆ. ಇದನ್ನು ಮೊದಲೇ ಕ್ಲೀನಾಗಿ ತೊಳೆದಿಟ್ಟಿದ್ದ. ಇವಾಗ ಇದನ್ನು ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ತೊಗೋಬೇಕು ಅಷ್ಟೇ. ಇವಾಗ ನೋಡಿ ಟೊಮೆಟೊನ ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡು ತೊಗೊಂಡಾಗಿದೆ. ಇವಾಗ ಕಡಾಯಿನಲ್ಲಿ ಒಂದು ಸ್ವಲ್ಪನೇ ಎಣ್ಣೆ ಹಾಕ್ಕೊಂಡಿನಿ. ಎಣ್ಣೆ ಬಿಸಿಯಾಗಿದೆ. ಎಣ್ಣೆ ಬಿಸಿ ಆದಮೇಲೆ ಜೀರಿಗೆ ಹಾಗೂ ಸಾಸಿವೆ ಹಾಕ್ಕೊಂಡಿನಿ. ಸಾಸಿವೆ ಸಿಡಿದಾದ್ಮೇಲೆ ಒಂದು ಸ್ವಲ್ಪನೇ ಇಂಗು ಹಾಕ್ಕೊತಿದ್ದೀನಿ. ಹಾಗೆ ಇವಾಗ ಕಟ್ ಮಾಡಿದಂತಹ ಈರುಳ್ಳಿ ಹಾಕ್ತಿದ್ದೀನಿ. ಸುಮಾರು ಒಂದು 2 ಈರುಳ್ಳಿ ಹಾಕ್ಕೊಂಡಿನಿ ನಾನಿಲ್ಲಿ. ಹಾಗೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡಿನಿ. ಇಲ್ಲಿ ಈರುಳ್ಳಿ ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿನಿ. ಇವಾಗ ಏನಿಲ್ಲ, ಈ ಈರುಳ್ಳಿ ಫುಲ್ ಕೆಂಪಾಗೋ ತನಕ ಹುರ್ಕೊಂಡು ತಗೋಬೇಕು. ಇವಾಗ ನೋಡಿ ಈರುಳ್ಳಿ ಫುಲ್ ಕಲರ್ ಚೇಂಜ್ ಆಗಿದೆ. ಇವಾಗ ಈ ಟೈಮ್ನಲ್ಲಿ ಇದಕ್ಕೆ 1 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ದೀನಿ. ಇದು ಕೂಡ ಒಂದು 10 ಸೆಕೆಂಡ್ ಹುರ್ಕೊಂಡು ತೊಗೋಬೇಕು, ಅಥವಾ ಸ್ವಲ್ಪನೇ ಹಸಿ ವಾಸನೆ ಹೋಗೋ ತನಕ ಇದನ್ನು ಹುರ್ಕೊಂಡು ತೊಗೋಬೇಕು ಅಷ್ಟೇ. ಇವಾಗ ನೋಡಿ ಈರುಳ್ಳಿ ಫುಲ್ ಕೆಂಪಾದ್ಮೇಲೆ ಇದಕ್ಕೆ ಟೊಮೆಟೊನ ಸೇರಿಸ್ತಿದ್ದೀನಿ. ಇವಾಗ ಈ ಟೊಮೆಟೊ ಒಂದು 10 ಸೆಕೆಂಡ್ ಇದ್ರ ಜೊತೆಗೆ ಮಿಕ್ಸ್ ಮಾಡ್ಕೊಂಡು ತೊಗೊತಿದ್ದೀನಿ. ಹಾಗೆ ರುಚಿಗೆ ಬೇಕಾದಷ್ಟು ಉಪ್ಪು ಇಲ್ಲೇ ಹಾಕೋದ್ರಿಂದ ಟೊಮೆಟೊ ಬೇಗನೆ ಸಾಫ್ಟ್ ಆಗುತ್ತೆ. ಹೀಗಾಗಿ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ತಿದ್ದೀನಿ. ಇಲ್ಲಿ ಉಪ್ಪು ಹಾಕಿ ಎಲ್ಲನೂ ಸೇರಿಸಿ ಸರಿಯಾಗಿ ಮಿಕ್ಸ್ ಮಾಡ್ಕೊಂಡು ಒಂದು 3 ನಿಮಿಷದನ್ನು ಹಾಗೆಯೇ ಮುಚ್ಚಿಡ್ತಿದ್ದೀನಿ ಸ್ಲೋ ಗ್ಯಾಸ್ನಲ್ಲಿ. ಓಕೆ ನೋಡಿ, ಸ್ಲೋ ಗ್ಯಾಸ್ನಲ್ಲಿ ಒಂದು 3-4 ನಿಮಿಷ ಮುಚ್ಚಿಟ್ಟಿದ್ದ. ಅರ್ಧಂಬರ್ಧ ಟೊಮೆಟೊ ಸಾಫ್ಟ್ ಆಗಿದೆ. ಇವಾಗ ಸಾಫ್ಟ್ ಆದಮೇಲೆ ಈ ಟೈಮ್ನಲ್ಲಿ ಇದಕ್ಕೆ ಮಸಾಲನ ಹಾಕೋಬೇಕು. ಖಾರಕ್ಕೆ ನೋಡ್ಕೊಂಡು ನೀವಿಲ್ಲಿ ರೆಡ್ ಖಾರದ ಪುಡಿನ ಹಾಕ್ಕೋಬೋದು. ನಾನಿಲ್ಲಿ ಸುಮಾರು 1 ಚಮಚ ಖಾರದ ಪುಡಿ ಹಾಕ್ಕೊಂಡಿನಿ. ಅದ್ರ ಜೊತೆಗೆ 1 ಚಮಚ ಧನಿಯಾ ಪುಡಿ ಹಾಕ್ತಿದ್ದೀನಿ. ಹಾಗೆ ಒಂದು 3 ಚಮಚ ಸಾಂಬಾರು ಪುಡಿ ಹಾಕ್ತಿದ್ದೀನಿ. ಇವಾಗ ಎಲ್ಲ ಮಸಾಲ ನೀಟಾಗಿ ಈ ಟೊಮೊಟೊ ಜೊತೆಗೆ ಮಿಕ್ಸ್ ಮಾಡ್ಕೊಂಡು ತೊಗೋಬೇಕು ಅಷ್ಟೇ. ನಿಮ್ಮಲ್ಲಿ ಯಾರಿಗಾದರೂ ಈ ಸಾಂಬಾರು ಪುಡಿ ಅವಶ್ಯಕತೆ ಇದ್ದರೆ ಇಲ್ಲಿ ಮೇಲೆ ಕಾಣಿಸ್ತಿದೆಯಲ್ವಾ, ಆ ನಂಬರ್ಗೆ ಆರ್ಡರ್ ಮಾಡ್ಬೋದು. ಫ್ರೆಶ್ ಆಗಿ ಇವತ್ತೇ ನಾನು ಒಂದು 20 ಕಿಲೋ ಸಾಂಬಾರು ಮಸಾಲನ ರೆಡಿ ಮಾಡಿದ್ದೇನೆ. ಇದು ಮನೆಯಲ್ಲೇ ತಯಾರಿಸಿದಂತಹ ಪ್ಯೂರ್ ಹೋಮ್ ಮೇಡ್ ಸಾಂಬಾರು ಪುಡಿ. ಈ ಮಸಾಲಾನ ನೀವು ಬೇಳೆ ಸಾಂಬಾರಿಗೆ ಹಾಗೂ ತರಕಾರಿ ಸಾಂಬಾರಿಗೆ, ಆಲ್ಮೋಸ್ಟ್ ಎಲ್ಲ ಸಾಂಬಾರಿಗೆ ಈ ಒಂದೇ ಮಸಾಲನ ಬಳಸ್ಕೋಬೋದು. ಹೈಜೆನಿಕ್ ಆಗಿ ಮನೆಯಲ್ಲೇ ತಯಾರಿಸಿದಂತಹ ಮತ್ತು ಯಾವುದೇ ಪ್ರಿಸರ್ವೇಟಿವ್ ಇಲ್ಲದಂತಹ ಪ್ಯೂರ್ ಸಾಂಬಾರ್ ಮಸಾಲ ಅಥವಾ ಸಾಂಬಾರ್ ಪೌಡರ್. ಇದು ಬೇಕಿದ್ರೆ ಆರ್ಡರ್ ಕೂಡ ಮಾಡ್ಬೋದು. ಓಕೆ, ಇವಾಗ ಇಲ್ಲಿ ಎಲ್ಲ ಮಸಾಲ ನೀಟಾಗಿ ಮಿಕ್ಸ್ ಆಗಿದೆ. ಇದಕ್ಕೆ ಇವಾಗ ಲಾಸ್ಟ್ನಲ್ಲಿ ಇದಕ್ಕೆ 1 ಚಿಟಿಕೆ ಆಗುವಷ್ಟು ನಾನಿಲ್ಲಿ ಅರಿಶಿನ ಹಾಕ್ತಿದ್ದೀನಿ. ಅರಿಶಿನ ಕ್ವಾಂಟಿಟಿ ಕಮ್ಮಿನೇ ಇರಲಿ, ಕಲರ್ ತುಂಬ ಸರಿಯಾಗಿ ಬರುತ್ತೆ ಈ ಟೊಮೆಟೊ ತೊಕ್ಕೋಗೆ. ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಮತ್ತೆ ಒಂದು 3-4 ನಿಮಿಷ ಅಥವಾ ಫುಲ್ ಟೊಮೆಟೊ ಸಾಫ್ಟ್ ಆಗೋ ತನಕ ಮುಚ್ಚಿಡಬೇಕು ಇದಕ್ಕೆ. ವಾವ್ ನೋಡಿ, ಒಂದು 2-3 ನಿಮಿಷ ಮಾತ್ರ ಆಗಿದೆ. ಎಣ್ಣೆ ರಿಲೀಸ್ ಆಗಿದೆ. ಇವಾಗ ನೀವು ನೋಡ್ತಿರ್ಬೋದು, ಪೂರ್ತಿ ರಿಲೀಸ್ ಆಗಿಲ್ಲ, ಸ್ವಲ್ಪ ರಿಲೀಸ್ ಆಗಿದೆ. ಇವಾಗ ಇದಕ್ಕೆ ಮತ್ತೆ ಒಂದು ಸಲ ಮಿಕ್ಸ್ ಮಾಡ್ಕೊಂಡು ಮತ್ತೆ ಒಂದು 2-3 ನಿಮಿಷ ಮುಚ್ಚಿಡ್ತಿದ್ದೀನಿ. ಓಕೆ ನೋಡಿ, ಫೈನಲಿ ಫುಲ್ ಎಣ್ಣೆ ಸಪ್ರೇಟ್ ಆಗಿದೆ. ಇವಾಗ ನೀವು ನೋಡ್ತಿರ್ಬೋದು, ಅಂದರೆ ಫುಲ್ ಟೊಮೆಟೊ ಸಾಫ್ಟ್ ಆಗೋ ತನಕ ಇದನ್ನು ಕುದಿಸ್ಕೊಂಡು ತೊಗೋಬೇಕು. ಕೊನೆಗೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಗೆ 1 ಚಮಚ ಬೆಲ್ಲ ಹಾಕ್ತಿದ್ದೀನಿ. ಸಕ್ಕರೆ ಕೂಡ ಹಾಕೋಬೋದು. ಹಾಗೆ ಕೊನೆಗೆ ನಾನಿಲ್ಲಿ ಒಂದು ಸ್ವಲ್ಪನೇ ಗರಂ ಮಸಾಲ ಕೂಡ ಹಾಕುವಾಗ ಕ್ಯಾಮ್ರಾ ಆಫ್ ಇತ್ತು, ರೆಕಾರ್ಡ್ ಆಗಿಲ್ಲ. ಇವಾಗ ಬೆಲ್ಲ ಹಾಕ್ತಿದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು. ಏನು ಸಖತ್ತಾಗಿ ಬಂದಿದೆ ನೋಡಿ, ಎಷ್ಟು ಸರಿಯಾಗಿ ಬಂದಿದೆ ನೋಡಿ. ಇದನ್ನು ನೀವು ಬಿಸಿ ಬಿಸಿಯಾದ ರೊಟ್ಟಿ, ಚಪಾತಿ ಹಾಗೆ ರೈಸ್ಗೆ ಸೂಪರಾಗಿರುತ್ತೆ. ಹಾಗೂ ದೋಸೆ ಕೂಡ ಹಾಕೊಂಡು ತಿನ್ಬೋದು. ಈ ಟೊಮೆಟೊ ತೊಕ್ಕು ಸೂಪರಾಗಿರುತ್ತೆ. ಯಾವುದೇ ತರಕಾರಿ ಬೇಕಿಲ್ಲ, ಜಸ್ಟ್ ಈರುಳ್ಳಿ ಹಾಗೂ ಟೊಮೆಟೊ ಇದ್ದರೆ ಸಾಕು. ಒಂದ್ಸಲ ಟ್ರೈ ಮಾಡಿ ನೋಡ್ಬೋದು. ಓಕೆ, ಈ ಸಿಂಪಲ್ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಸೊ ನೀವು ಕೂಡ ಮಿಸ್ ಮಾಡಿ ಒಂದ್ಸಲ ಟ್ರೈ ಮಾಡಿ ನೋಡಿ. ಹಾಗೆ ನಿಮ್ಮಲ್ಲಿ ಯಾರಿಗಾದರೂ ಸಾಂಬಾರು ಮಸಾಲ ಇಷ್ಟ ಇದ್ದರೆ ಆರ್ಡರ್ ಕೂಡ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ.